ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಭೋಗಾಲಯ ಭೋಗಾಯ ಯೋಗ ಯೋಗ್ಯಾಯ ಧಾರಣೆ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 31. ಶ್ರೀ ಗಣೇಶಾಯ ನಮಃ. ಸತಿಯು ದುಃಖ ಮಾಡುತ್ತಿರಲು ಯೋಗಿಯೊಬ್ಬರು ಅವಳ ಹತ್ತಿರ ಬರ್ತಾರೆ. ಹೇಳ್ತಾರೆ, ಹೇ ಬಾಲಕಿಯೇ, ಯಾಕೆ ದುಃಖ ಮಾಡ್ತಾ ಇದೀಯಾ? ವಿಧಿಲಿಖಿತ ಯಾರಿಂದಲೂ ಮೀರಲು ಸಾಧ್ಯವಿಲ್ಲ. ನೀನು ಎಷ್ಟೇ ದುಃಖಿಸಿದರೂ ಸತ್ತವನ ಪ್ರಾಣ ಹಿಂತಿರುಗಿ ಬರಲಾರದು. ಪ್ರಪಂಚದಲ್ಲಿ ಎಲ್ಲರೂ ಸಾಯೋರೆ. ಸಮುದ್ರದಲ್ಲಿ ಕಟ್ಟಿಗೆಗಳು ಕೂಡಿ ತೇಲುತ್ತವೆ, ಮತ್ತೆ ಒಮ್ಮೆಲೆ ಬೇರೆ ಬೇರೆ ಆಗುತ್ತವೆ. ಇದರಂತೆ ಕೂಡ ಸಂಸಾರವಿರೋದು. ಮಾಯಾಮೋಹದಿಂದ ನೀನು ಕುಡಿರುವಿ. ಪೂರ್ವಾರ್ಜಿತ ಕರ್ಮದಿಂದ ಈ ದೇಹಗಳಿಗೆ ಪತಿ ಪತ್ನಿ ಅಂತ ಸಂಬಂಧವಾಗಿದೆ. ಜನ್ಮತಃ ಮೃತ್ಯು ಬೆಂಬಲಿಸಿ ಬಂದಿರುವುದು. ನಶ್ವರ ದೇಹಕ್ಕಾಗಿ ದುಃಖಿಸಬೇಡ. ಸಂಸಾರದಿಂದ ಮುಕ್ತವಾಗುವ ಮಾರ್ಗವನ್ನು ಅರಸು ಅಂತ ಉಪದೇಶ ಮಾಡ್ತಾರೆ. ಅವಳು ಯೋಗಿಯ ಚರಣಕ್ಕೆ ನಮಸ್ಕಾರ ಮಾಡಿ ಅವರಿಗೆ ಮೊರೆ ಹೋಗ್ತಾಳೆ. ಆಗ ಯೋಗಿಯು, ಸತಿಗೆ ಪತಿಯೇ ಪರದೈವ. ಪತಿವೃತ್ತಿಯ ದರ್ಶನದಿಂದ ಪಾಪಿಷ್ಠನು ಪಾವನನಾಗ್ತಾನೆ. ಪತಿರಹಿತ ಪತ್ನಿಯು ಅಪವಿತ್ರಳು ಅಂತ ಭಾವಿಸುವು ಎನ್ನಲಿಕ್ಕೆ ಆ ಸತಿಯು, ಪತಿಯನ್ನು ಕಳೆದುಕೊಂಡು ನನಗ್ಯಾಕೆ ಈ ಉಪದೇಶ ಮಾಡ್ತೀರಾ? ನಾನು ಇನ್ನು ಮುಂದೆ ನಡೆಯುವ ದಾರಿ ಏನು ಅಂತ ಹೇಳ್ರಿ ಅಂತ ಕೇಳ್ತಾಳೆ. ಆಗ ಯೋಗಿಯು, ವಿಧೇಯ ಧರ್ಮದಂತೆ ನಡೆಯುವುದು ಒಳ್ಳೆಯದು, ಇಲ್ಲವೇ ಸಹಗಮನ ಮಾಡೋದು, ಎರಡು ಮಾರ್ಗಗಳು ಉಂಟು. ಸತಿಯು ಹೇಳ್ತಾಳೆ, ವಿಧವಾ ಧರ್ಮ ತುಂಬ ಕಷ್ಟಕರ, ಆದ್ದರಿಂದ ನಾನು ಸತಿ ಹೋಗ್ತೇನೆ ಅಂತ. ನನಗೆ ಸದ್ಗತಿಯಾಗುವಂತೆ ಅನುಗ್ರಹ ಮಾಡ್ರಿ ಅಂತ ಬೇಡ್ಕೋತಾಳೆ. ಆಗ ಯೋಗಿಯು, ಬಾಲೆ, ಗುರುದರ್ಶನದಿಂದ ಪತಿಯು ಆರೋಗ್ಯ ಹೊಂದುತ್ತಾನೆ ಅಂತ ನೀನು ಇಲ್ಲಿ ಬಂದಿರುವಿ. ನಿನಗೀಗ ನಾನು ಭಸ್ಮವನ್ನು ಮತ್ತು 4 ರುದ್ರಾಕ್ಷಗಳನ್ನು ಕೊಡ್ತೀನಿ. ಭಸ್ಮವನ್ನು ನಿನ್ನ ಪತಿಯ ಸರ್ವಾಂಗಗಳಿಗೂ ಲೇಪಿಸು. ರುದ್ರಾಕ್ಷಗಳನ್ನು ಕೂಡ ಆತನ ಕಿವಿಯಲ್ಲಿ ಕಟ್ಟಿ ಗುರುನಾಥನ ದರ್ಶನ ಪಡೆದು ಆತನ ಚರಣತೀರ್ಥವನ್ನು ನಿನ್ನ ಪತಿಯ ಮೇಲೆ ಪ್ರೋಕ್ಷಿಸು ಅಂತ ಹೇಳಿ ಯೋಗಿಯು ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆ 31ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.